ತಿಲಕ್ ನಗರ ಶ್ರೀ ಮಹಾಶಕ್ತಿ ಮಾರಿ ಅಮ್ಮ ದೇವಸ್ಥಾನದ 54ನೇ ವರ್ಷದ ಕರಗ ಮತ್ತು ಕೊಂಡ ನಡೆತ ಮಹೋತ್ಸವ 2026 ದಿನಾಂಕ 24/5/2026 ಭಾನುವಾರದ ಶ್ರೀ ಪರಾಭನಾಮ ಸಂವತ್ಸರ ಚೈತ್ರ ಮಾಸ ನವಮಿ ತಿಥಿ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಸಲ್ಲುವ ಶುಭ ಲಗ್ನದಲ್ಲಿ ಪ್ರಾರಂಭವಾಗಿ ದಿನಾಂಕ 31/5/2026 ಭಾನುವಾರವರೆಗೆ 8 ದಿನದ ದೇವಿಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನಡೆಸಲು ಸಂಕಲ್ಪಿಸಲಾಗಿದೆ. ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಹೋಮ ಪೂಜೆ, ಮಹಾ ಅಭಿಷೇಕ, ವಿಶೇಷ ಅಲಂಕಾರ, ಸಾಮೂಹಿಕ ಮೆರವಣಿಗೆಗಳು, ಶಕ್ತಿ ಕರಗ, ಅಗ್ನಿಕೊಂಡ ಪೂಜೆ, ಹೂವಿನ ಕರಗ, ವಿವಿಧ ದೇವತೆಗಳ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಇನ್ನೂ ಮುಂತಾದ ಸಾಂಪ್ರದಾಯಿಕ ಪೂಜೆಗಳನ್ನು ಸಹ ಆಯೋಜಿಸಲಾಗಿದೆ. ದಿನಾಂಕ 28/5/2026 ಗುರುವಾರ ಬೆಳಗ್ಗೆ 7ಕ್ಕೆ ವಿಶೇಷ ಅಭಿಷೇಕ ಮತ್ತು ಬೆಳ್ಳಿ ಕವಚ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ 1ಕ್ಕೆ ಮಹಾ ಅನ್ನದಾನ ಪ್ರಸಾದ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮತ್ತು ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎನ್ ನಾಗರಾಜು ಅವರು ಅನ್ನದಾನ ಪ್ರಸಾದ ಸಂತರ್ಪಣೆಯನ್ನು ಪ್ರಾಯೋಜಕರಾಗಿದ್ದರು. ಶ್ರೀ ಮಾರಿಯಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಶ್ರೀ ಮಹಾಶಕ್ತಿ ಮಾರಿ ಅಮ್ಮ ದೇವಿಗೆ ನೈವೇದ್ಯ ಮಾಡಿ ಮಹಾ ಅನ್ನದಾನ ಪ್ರಸಾದ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸುಮಾರು 5,000ಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿ ಅನ್ನದಾನ ಪ್ರಸಾದವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಯುವ ಮುಖಂಡರಾದ ಸುಕೇಶ್ ರಾಜು ಅವರು ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಿಲಕ್ ನಗರದ ಮಾರಿಯಮ್ಮ ದೇವಸ್ಥಾನದಲ್ಲಿ 54ನೇ ವರ್ಷದ ಕರಗ ಉತ್ಸವ ಕಾರ್ಯಕ್ರಮ ಸುಮಾರು 3 ದಿನಗಳಿಂದ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ನಾನು ಈ ತಿಲಕ್ ನಗರ ಭಾಗದಲ್ಲಿ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ಕೂಡ ಮಾಡ್ತಾಯಿದ್ದೀವಿ. ಈ ಮಾರಿಯಮ್ಮ ದೇವಸ್ಥಾನದಲ್ಲಿ ಈ ಕರಗ ಉತ್ಸವ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ. ಎಲ್ಲ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು, ಸಮಸ್ತ ನಾಗರಿಕರು ಎಲ್ಲ ಸೇರಿ ಇವತ್ತು ನೆನ್ನೆ ಪೂಜೆ ಇತ್ತು, ಗೋಪೂಜೆ. ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ನಾಳೆ ಕೊಂಡ ಇದೆ. ನಾಡಿದ್ದು ರಥಗಳು ಬೇರೆ ಎಲ್ಲ ಬೀದಿಗಳಲ್ಲೂ ರಥ ಹೋಗುವಂಥ ಕಾರ್ಯಕ್ರಮ ಇರುತ್ತೆ. ಈ ತಿಲಕ್ ನಗರದಲ್ಲಿ ಮಾರಿಯಮ್ಮ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ನಡೆಯುತ್ತೆ. ಇದರಲ್ಲಿ ವಿಶೇಷವಾಗಿ ನಾನು ಸುಮಾರು 25-30 ವರ್ಷಗಳಿಂದ ಕೂಡ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಮಾಡ್ತಾ ಬರ್ತಾ ಇದ್ದೀನಿ. 1,000 ಜನ ಭಕ್ತರು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆವರೆಗೂ ನಡೆಯುತ್ತೆ. ಇದೇ ರೀತಿ ಮಾರಿಯಮ್ಮ ದೇವಸ್ಥಾನದಲ್ಲೂ ನಡೆಯುತ್ತೆ. ನಮ್ಮ ತಿಲಕ್ ನಗರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ನಡೆಯುತ್ತೆ. ನಮ್ಮ ತಿಲಕ್ ನಗರ ಗಣೇಶನ ದೇವಸ್ಥಾನದಲ್ಲೂ ನಡೆಯುತ್ತೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ನಡೆಯುತ್ತೆ. ಈ ಥರ ಎಲ್ಲ ಕೂಡ ಅನ್ನ ಸಂತರ್ಪಣೆ ಸುಮಾರು 30 ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಮುಂದಕ್ಕೂ ಕೂಡ ನಾನು ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ಕೊಂಬರ್ತೀನಿ. ಅದಕ್ಕೆಲ್ಲ ರೀತಿಯಲ್ಲೂ ಸಮಸ್ತ ನಾಗರಿಕರ ಆಶೀರ್ವಾದದಿಂದ ಇವತ್ತು ವಿಶೇಷವಾಗಿ ನಮ್ಮ ರಾಮಲಿಂಗದೇವರ ಸಹಕಾರದಿಂದ ಮತ್ತು ಸೋಮ್ಯರೆಡ್ಡಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ನನಗೆ ಸಹಕಾರ ಮಾಡ್ತಾರೆ. ಇವತ್ತು ವಿಶೇಷವಾಗಿ ನಮ್ಮ ಸ್ನೇಹಿತರೆಲ್ಲ ವಾಲಂಟಿಯರಾಗಿ ನಿಂತ್ಕೊಂಡು ಕ್ಯೂ ನಿಲ್ಲಿಸ್ಕೊಂಡು ಎಲ್ಲ ಅಡುಗೆ ಬಡಿಸ್ಕೊಂಡು ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಅನ್ನ ಸಂತರ್ಪಣೆ